ಸೊ ಕಾಂಗ್ರೆಸ್ಸಿಗೆ ನೀವು ಎಂಟ್ರಿ ಕೊಡ್ತೀರಿ. ಅಲ್ಲಿ ಯಾವ ತರ ನಿಮ್ಮ ಜನಪರ ಕಾರ್ಯಗಳು ಹೆಂಗಾಗುತ್ತೆ, ನಿಮಗೆ ಸಪೋರ್ಟ್ ಹೆಂಗ್ ಸಿಗತ್ತೆ? ಇಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನಮ್ಮ ಸುಧೀಂದ್ರ ಅಂತ ಅವ್ರ ಜೊತೆ ಇದ್ದೆ ನಾನು. ಸೊ ಬೇಸಿಕಲಿ ಈಸ್ ಎ ಗುಡ್ ಮ್ಯಾನ್. ಅವರು ನನಗೆ ನಾನು ರಾಜಕೀಯದಲ್ಲಿ ನಾನು ನೋಡದೇ ಇರೋವಂಥ ಕೆಲಸಗಳು ನನಗೆ ಕಲಿಸ್ಕೊಡ್ತಾರೆ. ಆಲ್ಮೋಸ್ಟ್ ಒಂದು 2 ವರ್ಷ ಅವ್ರ ಜೊತೆ ಇರ್ತೀನಿ. ನನಗೆ ಒಂದು ಸ್ವಲ್ಪ ಕೆಲಸ ಕಲಿಸ್ಕೊಡ್ತಾರೆ. ಅಂದರೆ ನಾವು ಹೊರಗಿಂದ ನೋಡೋ ರಾಜಕೀಯಕ್ಕೂ ಒಳಗಿಂದ ಮಾಡೋ ರಾಜಕೀಯ ತುಂಬ ಡಿಫ್ರೆನ್ಸ್ ಇದೆ. ಅವರಿಂದ ತುಂಬ ಕಲ್ತಿದ್ದೀನಿ ನಾನು ರಾಜಕೀಯದಲ್ಲಿ ಕೆಲಸ ಮಾಡೋದನ್ನ. ಮತ್ತು ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗೆ ನಡ್ಕೋಬೇಕು, ದೊಡ್ಡವ್ರ ಮುಂದೆ ಹೆಂಗಿರ್ಬೇಕು, ಲೀಡರ್ಸ್ ಬಂದಾಗ ಅವ್ರಿಗೆ ನಾನು ಹೆಂಗೆ ಗೌರವ ಕೊಡ್ಬೇಕು, ಇದನ್ನೆಲ್ಲ ಅವ್ರು ಕಲಿಸ್ಕೊಡ್ತಾರೆ ನನಗೆ. ಅವರಿಂದ ತುಂಬ ಕಲ್ತಿದ್ದೀನಿ ನಾನು ಆ್ಯಕ್ಚುಲಿ ರಾಜಕೀಯದಲ್ಲಿ. ರೈಟ್. ಈಗ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಕಾಂಗ್ರೆಸ್ ಮೂಲಕವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದೀನಿ. ಅದ್ಬಿಟ್ಟು ನಮ್ದೇ ಒಂದು ಯುವ ಕರ್ನಾಟಕ ಅಂತ ಒಂದು ಸಂಘ ಒಂದಿದೆ. ಅದರಲ್ಲೂ ಕೆಲಸ ಮಾಡ್ತೀವಿ, ಇದ್ರಲ್ಲೂ ಕೆಲಸ ಮಾಡ್ತೀವಿ. ಹೇಳಿದ್ನಲ್ಲ, ಎರಡರಲ್ಲೂ ಕೆಲಸ ಮಾಡೋಕ್ಕೆ ಅಲ್ಟಿಮೇಟ್ ಆಗಿ ಪವರ್ ಇಲ್ಲದೆ ಯಾರ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ಓಕೆ. ಈಗ ನೋಡಿ, ಬಿಸ್ನೆಸ್ನು ಮ್ಯಾನೇಜ್ ಮಾಡಬೇಕು, ಈ ರಾಜಕಾರಣದಲ್ಲಿ ಇರಬೇಕು, ಸಂಘಟನೆ ಅಂತಕ್ಕಂದ್ರೆ ದೊಡ್ಡ ತಂಡವೇ ಇದೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಹೇಳಿ? ಬ್ಯಾಲೆನ್ಸ್ ಮಾಡೋದೇ ರಾಜಕೀಯ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ರಾಜಕೀಯ. ಎರಡನ್ನೂ ಬ್ಯಾಲೆನ್ಸ್ ಮಾಡದೇ ಇರೋದು ಬಿಸ್ನೆಸ್ ಮ್ಯಾನ್. ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಬರೀ ಥಿಂಕಿಂಗ್, ಬರೀ ಬಿಸ್ನೆಸ್ ಅಷ್ಟೇನೆ. ಕರೆಕ್ಟ್. ಬ್ಯಾಲೆನ್ಸ್ ಬರಲ್ಲ ಅದರಲ್ಲಿ. ನಮ್ಮಲ್ಲಿ ಹಂಗಲ್ಲ, ಎರಡನ್ನೂ ತಗೋಸ್ಬೇಕು. ರೈಟ್. ಈಗ ಮುಂದಿನ ಗುರಿ, ಆಂಬಿಷನ್ ಏನಂತ ಏನಾದ್ರು ಇಟ್ಕೊಂಡಿದ್ದೀರಾ? ರಾಜಕಾರಣದಲ್ಲೇ ಮುಂದುವರಿಬೇಕು ಅಂತಿದೆಯಾ ಅಥವಾ ಯಾವ ತರ ಪ್ಲಾನ್ಸ್ಗಳನ್ನು ಮಾಡ್ಕೊಂಡಿದ್ದೀರಿ ನೀವು? ಸದ್ಯಕ್ಕೆ ಅಂಥ ಗುರಿ ಅಂತೇನಿಲ್ಲ. ಮುಂಚೆ ಇತ್ತು ಗುರಿ ಅನ್ನೋದು, ಮುಂಚೆ ಒಂದು ಆಸೆ ಇತ್ತು. ಯಾವ್ದು ಅಧಿಕಾರಕ್ಕೆ ಬರಬೇಕು, ಏನೋ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ, ಇವಾಗಿರುವಂಥ ವ್ಯವಸ್ಥೆಯಲ್ಲಿ ಆಸೆ ಪಡೋದು ತುಂಬ ತಪ್ಪು. ಆಸೆ ಪಡಬೇಕು ಅಂದ್ರೆ ಅದಕ್ಕೊಂದು ಯೋಗ್ಯತೆ ಇರಬೇಕು. ದೇವ್ರು ನಮ್ಗೆ ಯೋಗ್ಯತೆ ಕೊಟ್ಟು ಯೋಗ ಕೊಟ್ಟಿಲ್ಲ. ಎರಡೂ ಇರುವಂಥ ಮನುಷ್ಯನ್ಗೆ 100ಕ್ಕೆ 100 ಅವ್ರ ಮನೆಯಲ್ಲಿ ಏನೋ ಅವ್ರ ಬ್ಯಾಕ್ ಬೋನೇ ರಾಜಕಾರಣದಿಂದ ಬಂದಂಥ ಫ್ಯಾಮಿಲಿನೇ ಇರುತ್ತೆ. ಬಿಟ್ರೆ ತೀರಾ ಬಡತನದಲ್ಲಿ ಬಂದಂಥ ಫ್ಯಾಮಿಲಿಯವ್ರು ಯಾರು ಬೆಳೆದಿರುವಂಥದ್ದು ಎಕ್ಸಾಂಪಲ್ಲು ಈ ಒಂದು 15 ವರ್ಷ ಆದ್ಮೇಲೆ ಇಲ್ಲ. ಅದಕ್ಕಿಂತ ಮುಂಚೆ ಇತ್ತು. ಅದಕ್ಕಿಂತ ಮುಂಚೆ ವ್ಯವಸ್ಥೆ ಇತ್ತು. ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋನು ಯಾವ ಮಟ್ಟಿಗೆ ಬೇಕಾದ್ರೆ ಬೆಳಿಬೋದು ಅಂತ ನಮ್ಮ DCM ಸಾಹೇಬ್ರನ್ನ ನೋಡಿ ನಾವು ಕಲಿಬೇಕಾಗಿದೆ. ಯಾಕಂದ್ರೆ ಅವ್ರು ಸಣ್ಣದ್ರಿಂದ ಬಂದವರು, ಅಂಥ ಲೀಡರ್ಗಳಿದ್ದಾರೆ. ಬಟ್ ಇವಾಗಿನ ವ್ಯವಸ್ಥೆಯಲ್ಲಿ ಅದಿಲ್ಲ, ಅದು ಹೋಯ್ತದೆ. ಖಂಡಿತ. ಸಂಘಟನೆ ಮಗದೊಂದು ಕಡೆ ನಿಮ್ಮದೇ ಉದ್ಯಮ ಇದೆ, ಇತ್ತ ಕಡೆ ಕಾಂಗ್ರೆಸ್ ಅಥವಾ JDS. ಇಂಥ ಸಂದರ್ಭದಲ್ಲಿ 4 ಜನಕ್ಕೆ ಉಪಕಾರ ಅಂತೂ ಖಂಡಿತವಾಗ್ಲೂ ಆಗೇ ಆಗಿರುತ್ತೆ. ಆಗಾಗ ಅಣ್ಣನ ಹತ್ರ ಹೋದರೆ ಅಥವಾ ವೆಂಕಟೇಶ್ ಅಣ್ಣ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ಸರ್ ಇದ್ದಾರೆ ಅಂತ ನಿಮ್ಮ ಜೊತೆ ಬರ್ತಾನೆ ಇರ್ತಾರೆ. ಒಂದಷ್ಟು ಜನ ಸಹಾಯವನ್ನು ಪಡ್ಕೊಂಡಿರ್ತಾರೆ. ಸಹಾಯ ಪಡ್ಕೊಂಡಾದ್ಮೇಲೆ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ, ನಿಮ್ಮಿಂದ ಉಪಕಾರ ಆಯಿತು. ಈ ಥರದ ಮಾತುಗಳನ್ನ ನಡೆದಾಗ ನಿಮ್ಗೆ ಏನು ಅನ್ಸುತ್ತೆ? ಏನೋ ಒಂದು ಹೊಸ ಹುಮ್ಮಸ್ಸು ಬಂದಿದೆಯಾ? ಆ ಥರ ಎಲ್ಲ ಹುಮ್ಮಸ್ ಬಂದೇನೆ ಈ ಮಟ್ಟಿಗೆ ಬಂದು ನಿಂತ್ಕೊಂಡಿದ್ದೀನಿ. ಆ ಥರದೆಲ್ಲ ಬಂದು ಕಾಮನ್ ಆಗೆಲ್ಲ ನನ್ನ ಹೆಸರು ವೆಂಕಟೇಶ್ ಅಂತ, ಬಟ್ ನನ್ನೆಲ್ಲರೂ ಕರೆಯೋದು AC ಅಂತಾರೆ. ನನ್ನ ಸಣ್ಣ ವಯಸ್ಸಿಂದನೂ ನಮ್ಮ ಮನೇಲಿ ಯಾರು ವೆಂಕಟೇಶ್ ಅಂತ ಕರೆಯೋದೇ ಇಲ್ಲ. AC ಅಣ್ಣ ಅನ್ಕೊಂಡೇ ಬರೋದು. ಆ ಥರ ಮಾತುಗಳನ್ನ ಕೇಳಿಸ್ಕೊಂಡು ಏನಾಗುತ್ತೆ, ನಮ್ಗೆ ಏನೇ ನೋವಿದ್ರು ಕೂಡ ಅದನ್ನ ಮರೆತು ಬಂದ ತಕ್ಷಣ ಬಿಡಪ್ಪ ಅವ್ರಿಗೇನೋ ಮಾಡೋಣ ಅಂತ ಆ ಮಾತು ಕೇಳಿಸ್ಕೊಂತ ಇರ್ತೀವಲ್ಲ, ಅದೊಂಥರ ಹೆಂಗೆ ಅಂದ್ರೆ ಬಾಯಲ್ಲಿ ಪಂಪ್ ಹಾಕ್ಬಿಟ್ಟು ಪಂಪ್ ಮಾಡ್ದಂಗೆ, ನೀನ್ ಮಾಡ್ಬೋದು ಊದೋದು ಸಿಗಾಬಿಟ್ಟು ಹಂಗೆ ಆ ಥರ ಎಲ್ಲ ಆಗುತ್ತೆ. ಯಾವ್ದಾದ್ರು ಇನ್ಸಿಡೆಂಟ್ ಹೇಳ್ಬೋದಾ ಈ ಜನಪರ ಕಾಳಜಿ ನನಗೊಂದು ಆತ್ಮತೃಪ್ತಿ ಕೊಟ್ಟಿದೆ ಅಂತ ಹೇಳಿ? ಆಲ್ಮೋಸ್ಟ್ ನಾವು ಮಾಡಿರೋ ಕೆಲಸಗಳಲ್ಲಿ ಆತ್ಮತೃಪ್ತಿ ಇದೆ. ಪರ್ಟಿಕ್ಯುಲರ್ ಒಂದು ಹೇಳೋದು ತುಂಬ ಕಷ್ಟ. ಒಂದು ಹೇಳಿದ್ರೆ ಮಿಗ್ದವ್ರಿಗೆ ಮೋಸ ಮಾಡೋದಂಗೆ. ಓಕೆ. ಈಗ ನೀವು ಶಾಲಾ ಮಕ್ಕಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಇದನ್ನೆಲ್ಲ ಫೋಕಸ್ ಮಾಡ್ತೀವಿ. ನಿಮ್ದೇ ಅಂತ ಏನಾದರೂ ಒಂದು ತಂಡ ಇದೆಯಾ? ಹೇಗೆ ಇದನ್ನೆಲ್ಲ ಪ್ಲಾನ್ ಮಾಡ್ಕೊತೀರಿ? ಬೇಸಿಕಲಿ ಏನು ಅಂತಂದರೆ, ಇಷ್ಟು ವರ್ಷದಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಸಣ್ಣ ಮಟ್ಟಕ್ಕೆ ಖುಷಿ ಕೊಟ್ಟಿರೋದು ಅಂತಂದರೆ, ನಮ್ಮ ಕರೋನಾ ಟೈಮಲ್ಲಿ ಒಂದು 400-450 ಜನಕ್ಕೆ ಬೆಡ್ ಕೊಡಿಸಿದ್ದೀನಿ. ಆಲ್ಮೋಸ್ಟ್ ಸುಮಾರು ಜನನ ಹೆಗಲ ಮೇಲೆ ಎತ್ಕೊಂಡು ಹೋಗಿ ನಾವು ಹಾಸ್ಪಿಟಲ್ಗೆ ಸೇರಿಸಿದ್ದು ಇದೆ. ಮತ್ತೆ ಕರೋನಾ ಟೈಮಲ್ಲಿ ನಮ್ಮ DCM ಸಾಹೇಬ್ರು ಒಂದು ಆರ್ಡರ್ ಮಾಡ್ತಾರೆ. ಆ ಟೈಮಲ್ಲಿ ನಾವು ಅಧಿಕಾರದಲ್ಲಿ ಇರೋದಿಲ್ಲ, ನಿಮ್ಮ ಕೈಲಿ ಏನಾಗುತ್ತೆ ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಅಂತ. ಆ ಟೈಮಲ್ಲಿ ಏನು ಮಾಡ್ತೀವಿ, ಹೆಚ್ಚು ಕಮ್ಮಿ ಒಂದು 40 ಹಾಸ್ಪಿಟ್ಲ್ ವಿಸಿಟ್ ಮಾಡ್ತೀನಿ. 40 ಹಾಸ್ಪಿಟ್ಲ್ ವಿಸಿಟ್ ಮಾಡಿದಾಗ ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರೇ ಸುಮಾರು ಜನ ಹೇಳಿದ್ದಾರೆ, ನಾವು ವೋಟ್ ಮಾಡಿದ MLAಗಳು ಯಾರು ಬರಲಿಲ್ಲ, ನೀವು ಬಂದಿದ್ರಿ, ನೀವು ನಿಮ್ಗೆ ವೋಟೇ ಹಾಕಿಲ್ಲ ಅಂತ. ನಾನು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಇಲ್ಲಿ. ನಮ್ಮ ಏರಿಯಾದವರು ನಾನು ನಿಮ್ಮ ಮನೇಲಿ ನಾನು ಒಬ್ಬ ಅಂತ ಅನ್ಕೊಂಡು ಬಂದಿದ್ದೀನಿ, ಅಷ್ಟು ಬಿಟ್ರೆ ನಾನು ರಾಜಕೀಯ ಮಾಡಕ್ಕೆ ಬಂದೇ ಇಲ್ಲ. ರಾಜಕೀಯ ಮಾತಾಡಬೇಡಿ, ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡಿ. ಆರೋಗ್ಯ ಚೆನ್ನಾಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಏನು ಮಾಡಬೇಕು, ಅವ್ರಿಗೇನು ಸೌಲಭ್ಯ ತಲುಪಬೇಕಿತ್ತು ಅದನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ನಮ್ಮ ಆ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಸಾಹೇಬರು ಅವ್ರ ಸಪೋರ್ಟ್ ಇಟ್ಕೊಂಡು ಮಾಡಿದ್ದೀವಿ. ಎಲ್ಲರೂ ಆಲ್ಮೋಸ್ಟ್ ತುಂಬ ಮಾಡಿದ್ದೀವಿ ಅದನ್ನು. ಈಗ
ಹಲವಾರು ನಿಮ್ಮಂಥ ಸಮಾಜಮುಖಿ ಕೆಲಸ ಮಾಡೋರು ನಾನು ದುಡಿದಿದ್ರಲ್ಲಿ ಒಂದು ಭಾಗ ಹಿಂಗೆ ಸಮಾಜಕ್ಕೆ ಅಂತ ಇಡಬೇಕು ಅನ್ನುವಂಥ ಮನೋಭಾವ, ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೋತೀರಿ ಅಂತ? ಮುಂದೆ ನಾನು ಹುಡುಗರಿಗೆ ಹೇಳೋದೊಂದೇ, ಫಸ್ಟು ನೀವು ದುಡಿದ್ಬಿಟ್ಟು ಹ. ನೀವು ತೃಪ್ತಿಯಾಗೋಷ್ಟು ಇಟ್ಕೊಂಡು ಹ. ನಿಮಗೆ ಸಾಕು ಅಂದಾಗ ಸಮಾಜ ಸೇವೆಗೆ ಬನ್ನಿ ಅಂತ. ಕರೆಕ್ಟ್. ಒಂದ್ಸಲಿ ಸಮಾಜ ಸೇವೆ ಎಂಟ್ರಿ ಆಗೋದ್ರೆ ಅದು ನೆವರ್ ಎಂಡಿಂಗ್. ಅದು ಹಿಂಗೆ ಇರ್ಬೇಕು, ಕೈ ಹಿಂಗೆ ಹೋಗೋದೇ ಇಲ್ಲ. ಕರೆಕ್ಟ್. ಕೈ ಹಿಂಗೆ ಇರಬೇಕು ಅಂದ್ರೆ ನಿನ್ನಲ್ಲಿ ಇದೇ ಇಲ್ಲ ಜನ ನೋಡೋದಿಲ್ಲ, ನೀನ್ ಏನ್ ಮಾಡ್ತೀಯ ನೋಡೋದಿಲ್ಲ. ಬೆನ್ನಿಂದ ಬಟ್ಟೆ ಹೊರದೋಗಿದ್ರೆ ಮುಂದೆ ಚೆನ್ನಾಗಿರ್ಬೇಕು, ಮುಂದೆ ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಬೆನ್ನಿಂದ ಇಷ್ಟುದ್ದ ಹರಿದೋಗಿದ್ರೆ ಯಾರು ನೋಡಕ್ ಬರೋದಿಲ್ಲ. ಸೊ ಅಂತ ಟಾಸ್ಕ್ ದಯವಿಟ್ಟು ಹುಡುಗರಿಗೆ ಹೇಳ್ತೀನಿ, ಯಾರು ಮಾಡಕ್ ಹೋಗ್ಬೇಡಿ. ಫಸ್ಟ್ ನೀವು, ನಿಮ್ ಫ್ಯೂಚರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಖುಷಿ, ಆಮೇಲೆ ಬೇರೆ. ಖಂಡಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.